ಈಗ ನೋಡಿ ನಾವು ಸಂಜೆ ಆಯಿತು. ಸಂಜೆ ನಾವು ರೂಮಿಂದ ಮತ್ತೆ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಮಠಕ್ಕೆ ಬಂದೆವು. ಮಠಕ್ಕೆ ಬಂದು ಈಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ನಾವು 4 ಜನ ಕೂಡ ಹೆಜ್ಜೆ ನಮಸ್ಕಾರ ಹಾಕಿ ಅದು ಸಂಪೂರ್ಣ ಮಾಡಿ ಈಗ ಹೊರಗೆ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡೆವು. ನೋಡಿ ಅಂದರೆ ನಾವು ಮಂತ್ರಾಲಯಕ್ಕೆ ಬಂದ ಒಂದು ನೆನಪಿಗಿರಲಿ ಅಂತೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೇವೆ. ಮತ್ತೆ ಗ್ರೂಪ್ ಫೋಟೋ ಎಲ್ಲ ಉಂಟು. ಗ್ರೂಪ್ ಫೋಟೋ ಎಲ್ಲಿಂಟು ಗ್ರೂಪ್ ಫೋಟೋ ಅಕ್ಕ? ಚಂದ ಇದ್ದೇವೆ ನೋಡಿ, ಚಂದ ಇದ್ದೇವೆ ನೋಡಿ, ಎಷ್ಟು ಚಂದ ಬಂದಿದೆ. ಎಲ್ಲ ಗ್ರೂಪ್ ಅಲ್ಲಿ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೇವೆ. ಭೇಟಿ ಮಾಡಿ ಶೋಭಕ್ಕ ಅಂತ ಹೇಳಿದ್ರೆ ಇವರೇ ನೋಡಿ, ಇವರೇ ಶೋಭಕ್ಕ. ನಾನು ಇಲ್ಲಿ ತನಕ ಬರ್ಲಿಕ್ಕೆ ಕಾರಣ ಇವರೇ ಅಲ್ಲ ಶೋಭಕ್ಕ? ಶೋಭಕ್ಕ ನಮ್ಮ ಇಲ್ಲಿ ದಿವ್ಯಕ್ಕನ ಹತ್ರ ಹೇಳಿದ್ರು, ದಿವ್ಯ ನನಗೆ ಫೋನ್ ಮಾಡಿ ಹೇಳಿದ್ರು ಬರ್ತೀರಾ ಅಂತ. ಹಾಗೆ ಇವರೇ ಇವತ್ತು ನಾನು ಮಂತ್ರಾಲಯ ತನಕ ಬರ್ಲಿಕ್ಕೆ ನನ್ನೊಂದು ಕನಸು ಈಡೇರಲಿಕ್ಕೆ ಕಾರಣ ಇವರೇ. ತುಂಬಾ ಥ್ಯಾಂಕ್ಸ್ ಆಯ್ತಾ ನಿಮಗೆ? ಹಾಗೆ ಹಾಗೆ ಒಂದು ಖುಷಿ ಆಯಿತು. ಮತ್ತೆ ಅದೇ ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ತುಂಬ ಮನಸ್ಸಿತ್ತು, ನನಗೆ ತುಂಬ ಆಸೆ ಇತ್ತು ನನಗೆ. ಹಾಗೆ ಒಂದು ಅರ್ಧ ಸುತ್ತು ಬರೋ ತನಕ ಸ್ವಲ್ಪ ಖುಷಿ ಆಯಿತು. ಆಮೇಲೆ ಸ್ವಲ್ಪ ಕಷ್ಟ ಆಗ್ತಾ ಬಂತು. ಎಷ್ಟು ಕಷ್ಟ ಆದರೂ ನಾನು ಕೊನೆ ತನಕ ಬಿಡಬಾರ್ದು ಅಂತ ಹೇಳಿ ಮತ್ತೆ ಎಲ್ಲ ಸಂಪೂರ್ಣ ಮಾಡಿದೆ. ಅದು ಖುಷಿ ಆಯಿತು ನನಗೆ. ಹಾಗೆ ನಾನು ಏನು ಆಸೆ ಪಟ್ಟಿದ್ದೆ ಮಂತ್ರಾಲಯಕ್ಕೆ ಬರಬೇಕು ಅಂತ, ಅದು ಕೂಡ ಈಡೇರಿತು. ಹಾಗೆ ನೆನಪಿಗೆ ಅಂತ ಫೋಟೋ ಕೂಡ ತಗೊಂಡಿದ್ದೀವಿ. ಈಗ ಒಂದು ಚಹಾ ಕುಡಿಯುವ ಅಂತ ಹೋಗ್ತಾ ಇದ್ದೇವೆ. ಸಂಜೆ ಆಯ್ತಲ್ವಾ, ತುಂಬ ಹಸಿವಾಗ್ತಾ ಉಂಟು. ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ದು. ಹಾಗೆ ಮಧ್ಯಾಹ್ನ ಇಲ್ಲೇ ನಾವು ಅನ್ನ ಛತ್ರದಲ್ಲಿ ಊಟ ಮಾಡಿದ್ದು. ಹಾಗೆ ಇನ್ನೂ ಒಂದು ಚಹಾ ಎಲ್ಲ ಕುಡಿದು ಸ್ವಲ್ಪ ತಿಂಡಿ ಎಲ್ಲ ತಿನ್ನುವ ಅಂತ ಹೋಗ್ತಾ ಇದ್ದೇವೆ. ನಿಮಗೆ ಫ್ರೀ ಆಗುವಾಗ ನನಗೊಂದು ಫೋನ್ ಮಾಡಿ. ನಾನು ಅದಕ್ಕಿಂತ ಮೊದಲು ಅದು ಒಳ್ಳೆ ಟ್ರಿಪಲ್ ಬೆಡ್ರೂಮ್ ಹಾಗೆ ಅಲ್ಲಿದ್ದಾದ್ರೆ 600 ರೂಪಾಯಿಗೆ ಎಂತ ದೊಡ್ಡದು. ನಾನು ಬೆಳಿಗ್ಗೆ ತರುವಾಗ ಬರ್ತೇನೆ. ಯೋಗ ಫೈನಲ್ ಆಗಿ ಒಂದು ಸೋಡಾ ಕುಡಿಬೇಕು ಅಂತ ಆಸೆ ಆಯಿತು. ಹಾಗೆ ಸೋಡಾ ಕುಡಿತಾ ಇದ್ದೇನೆ. ಚಟ್ನಿ ಮಾತ್ರ ಇಲ್ಲಿ ತುಂಬ ಖಾರ ಆಯ್ತಾ, ಸಾಂಸ್ಟೆ ಖಾರ ಖಾರ ಮಾಡಿ ಕೊಡ್ತಾರೆ. ಆ ಖಾರಕ್ಕೆ ನನಗೆ ಒಂದು ಲೈಮ್ ಸೋಡಾ ಕುಡಿಬೇಕು ಅಂತ ಆಯಿತು. ಒಂದು ಸೋಡಾ ಎಲ್ಲ ಕುಡಿದು ಈಗ ಐಸ್ ಕ್ರೀಮ್ ತಿಂತಾ ಇದ್ದೇನೆ. ನೋಡಿ ಈಗ ರಾತ್ರಿ ಪೂಜೆಗೆ ರೆಡಿ ಆಗಿದೆ. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈ ಒಂದು ದೃಶ್ಯವನ್ನು ನೋಡುವಾಗ ಮನಸ್ಸಿಗೆ ಯಾಕೋ ತುಂಬ ಸಂತೋಷ ಆಗ್ತಾ ಉಂಟು, ನೆಮ್ಮದಿ ಆಗ್ತಾ ಉಂಟು. ಹಾಗೆ ಇವಾಗ ಇನ್ನು ರಾತ್ರಿ ಪೂಜೆ ಇದೆ ಅಲ್ವಾ, 5 ರಥೋತ್ಸವ ಇದೆ. ಹಾಗೆ ಅದನ್ನೆಲ್ಲವನ್ನು ನೋಡಿ ಕಣ್ತುಂಬಿಸ್ಕೊಳ್ಳುವ ಅಂತೇಳಿ ನಾವಿವಾಗ ಮಠದ ಕಡೆ ಹೊರಟಿದ್ದೇವೆ. ಮತ್ತು ಎಂತ ಅಂತ ಹೇಳಿದರೆ, ನನಗಂತೂ ಕೈಕಾಲು ತುಂಬ ಸೆಳಿತಾ ಉಂಟು ಇವತ್ತು. ನಾವಿವಾಗ ಹೆಜ್ಜೆ ನಮಸ್ಕಾರ ಬೇರೆ ಹಾಕಿದ್ದೇವಲ್ವಾ ಸಂಜೆ. ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ನನಗೆ ಒಂದೇ ಒಂದು ಆಸೆ ಇತ್ತು, ಇಲ್ಲಿ ಮಂತ್ರಾಲಯಕ್ಕೆ ಬಂದು ಇಲ್ಲಿ ಒಂದು ಹೆಜ್ಜೆ ನಮಸ್ಕಾರ ಸೇವೆಯನ್ನು ಸಮರ್ಪಣೆ ಮಾಡಬೇಕು ಅಂತ. ನಾವು ಪುತ್ತೂರು ಮಠದಲ್ಲಿ ಗುರುವಾರ ಬೆಳಗ್ಗೆ ಹೆಜ್ಜೆ ನಮಸ್ಕಾರ ಹಾಕ್ತೇನೆ. ಆದರೆ ಅಲ್ಲಿ ಮಠ ತುಂಬ ಸಣ್ಣ ಇರೋದರಿಂದ ನನಗೊಂದು 35ರಿಂದ 40 ಒಳಗೆ ನಮಸ್ಕಾರ ಸಿಗ್ಬೋದಷ್ಟೇ. ಆದರೆ ಇಲ್ಲಿ ಮಂತ್ರಾಲಯದಲ್ಲಿ ಮಠ ತುಂಬ ದೊಡ್ಡದಿರೋದ್ರಿಂದ ಒಂದು ಸುತ್ತು ನಮಗೆ ಹೆಜ್ಜೆ ನಮಸ್ಕಾರ ಹಾಕೋಷ್ಟೊತ್ತಿಗೆ ನಮಗೆ ಒಂಥರ ಕೈಕಾಲೆಲ್ಲ ನಡುಕ ಬಂದಿರುತ್ತೆ.
ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾನೆಲ್ಲ ರಾಯರ ಮೇಲೆ ಭಾರ ಹಾಕಿ ನಾನು ಹೆಜ್ಜೆ ನಮಸ್ಕಾರ ಹಾಕಲಿಕ್ಕೆ ಶುರು ಮಾಡಿದೆ. ಆದರೆ ಒಂದು ಮಠದ ಅರ್ಧ ಸುತ್ತು ಬರುವಷ್ಟು ಹೊತ್ತಿಗೆ ನನ್ನ ಕೈಕಾಲೆಲ್ಲ ನಡುಗಲಿಕ್ಕೆ ಶುರುವಾಯಿತು. ಆದರೆ ನಾನು ರಾಯರೇ, ನೀವೇ ನನ್ನನ್ನು ಕೊನೆ ತನಕ ನಾನು ಅರ್ಧದಲ್ಲಿ ಬಿಡದ ಹಾಗೆ ಮಾಡಿ ರಾಯರೇ ಅಂತ ಕೈ ಮುಗಿದುಕೊಂಡು ಮತ್ತೆ ರಾಯರನ್ನು ನೆನೆಸ್ಕೊಂಡು ನಾನು ಹೋಗಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಹಾಗೆ ಒಂದು ಸುತ್ತು ಸಂಪೂರ್ಣ ಆಯಿತು. ಹಾಗೆ ಹೆಜ್ಜೆ ನಮಸ್ಕಾರ ಅಂದರೆ ಏನು ಅಂತ ಕೆಲವರು ಅನ್ಕೋತಾ ಇರಬಹುದು, ಗೊತ್ತಿಲ್ಲದವರು. ಕೆಲವರಿಗೆ ಗೊತ್ತಿರುತ್ತೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಪಾದವನ್ನು ಜೋಡಿಸ್ಕೊಂಡು ಮುಂದೆ ಮುಂದೆ ಕೈ ಮುಗಿದುಕೊಂಡು ಹೋಗ್ತಾರೆ. ಅದನ್ನು ಹೆಜ್ಜೆ ನಮಸ್ಕಾರ ಅಂತ ಅಂದ್ಕೊಳ್ಳೋರಿದ್ದಾರೆ. ಆದರೆ ನಿಜವಾಗ್ಲೂ ಅದು ಹೆಜ್ಜೆ ನಮಸ್ಕಾರ ಅಲ್ಲ. ನಿಜವಾದ ಹೆಜ್ಜೆ ನಮಸ್ಕಾರ ಹೇಗೆ ಅಂದರೆ, ನಾವು ಇವಾಗ ದೇವರಿಗೆ ಕೈ ಮುಗಿದು ಅಲ್ಲಿಂದ ಎಡಕ್ಕೆ ತಿರುಗಿ ಒಂದು ಹೆಜ್ಜೆಯನ್ನು, ನಾವೀಗ ನಡ್ಕೊಂಡು ಹೇಗೆ ಹೋಗ್ತೇವೆ ಹಾಗೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಮತ್ತೆ 2 ಕಾಲುಗಳನ್ನು ಜೋಡಿಸಿ ಮತ್ತು ನಮ್ಮ 2 ಮಂಡಿಗಳನ್ನು ನೆಲಕ್ಕೆ ಊರಿ ನಮ್ಮ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ಕೈ ಮುಗಿದು ನಾವು ನಮಸ್ಕಾರ ಮಾಡಿ ಮತ್ತೆ ಎದ್ದು ನಿಂತು ಮತ್ತೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಮತ್ತೆ 2 ಕಾಲುಗಳನ್ನು ಜೋಡಿಸಿ ಹಾಗೆ ಮತ್ತೊಮ್ಮೆ 2 ಪಾದಗಳನ್ನು ಮಂಡಿಗಳನ್ನು ನೆಲಕ್ಕೆ ಊರಿ ಮತ್ತೆ ಹಣೆಯನ್ನು ನೆಲಕ್ಕೆ ತಾಗಿಸಿ ಒಂದು ನಮಸ್ಕಾರ ಮಾಡುವಂಥದ್ದು. ಇದು ಹೆಜ್ಜೆ ನಮಸ್ಕಾರ ಆಗಿರುತ್ತೆ. ಹಾಗೆ ನಾನು ಅನ್ಕೋತಾ ಇದ್ದೆ, ಯಾವತ್ತಾದರೂ ರಾಯರು ನನ್ನನ್ನು ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರೆ ಆವಾಗ ಒಂದು ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ನನ್ನ ಮನಸ್ಸಲ್ಲೇ ಅನ್ಕೋತಾ ಇದ್ದೆ. ಹಾಗೆ ಇದು ಇವತ್ತು ಸಂಪೂರ್ಣ ಆಯಿತು. ನನಗಂತೂ ಒಂದು ಸುತ್ತು ಬರೋಷ್ಟು ಹೊತ್ತಿಗೆ ನನ್ನ ಕೈಕಾಲೆಲ್ಲ ನಡುಕ ಬಂದು ನನಗೆ ಮತ್ತೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಕಾಲೆಲ್ಲ ಬಲ ಇಲ್ಲದ ಹಾಗಾಯಿತು. ಆನಂತರ ನಮ್ಮ ಜೊತೆ ಇದ್ರಲ್ವ, ಅವರು ನನ್ನ ಕೈ ಹಿಡ್ಕೊಂಡು ನಡೆಸ್ಕೊಂಡು ಸ್ವಲ್ಪ ಹೊತ್ತು ಕೂರಿಸಿ ರೆಸ್ಟ್ ಮಾಡಲಿಕ್ಕೆ ಹೇಳಿದರು. ಮತ್ತು ಒಂದು ಅರ್ಧ ಗಂಟೆ ನಂತರ ನಾನು ನಾರ್ಮಲಾಗಿ ನನ್ನ ಕಾಲೆಲ್ಲ ನಡಿಲಿಕ್ಕೆ ಅಂದರೆ ಹೆಜ್ಜೆ ಇಡಲಿಕ್ಕೆ ಸ್ವಲ್ಪ ಈಸಿ ಆಗಲಿಕ್ಕೆ ಶುರುವಾಯಿತು. ಹಾಗೆ ನಾವು ಅಂದರೆ ಕಷ್ಟ ಇದೆ, ಇದು ಅಷ್ಟು ಸುಲಭದ ಮಾತಲ್ಲ. ಆದರೆ ಇಷ್ಟಪಟ್ಟು ಮಾಡಿದರೆ ರಾಯರೇ ನಮ್ಮ ಕೈ ಹಿಡಿದು ನಡೆಸ್ತಾರೆ. ಹಾಗೆ ನಾನು ಇದನ್ನು ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ, ಯಾಕಂದರೆ ವಿಡಿಯೋ ಮಾಡೋದು ಬೇಡ ಅಂತ ನಂಗೆ ಅನಿಸ್ತು. ನಾನು ಮಾಡುವ ಸೇವೆ ರಾಯರಿಗೆ ಸಮರ್ಪಣೆ ಆದರೆ ಸಾಕು ಅಂತ ಹೇಳಿ ನಾನು ವಿಡಿಯೋವನ್ನು ಮಾಡ್ಕೊಂಡಿಲ್ಲ. ಬನ್ನಿ, ಇವಾಗ 5 ಥರದ ರಥೋತ್ಸವ ಸೇವೆ ಇಲ್ಲಿ ನಡೀತದೆ ಮಠದ ಒಳಗಡೆ. ಅವನ್ನು ಒಂದೊಂದಾಗಿ ನಿಮ್ಮ ಜೊತೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಎಲ್ಲವನ್ನು ನೋಡಿ ಕಣ್ತುಂಬಿಸಿಕೊಳ್ಳಿ, ರಾಯರ ಕೃಪೆಗೆ ಪಾತ್ರರಾಗಿ.
ಸಮ್ಮತದಿಂದ ಕಾರಯಮ ಹರಿ ಸಿಂಹರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನೆ ಸಿಂಹರೂಪನಾದ ಶ್ರೀಹರಿ ಜಯ ಜಯ ಜಯವೆಂದು ಅನುತಂದು ಹರಿ 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 ಎಂದು ಸುರರೆಲ್ಲ ಸುರಿಸಿ ಜಯ ಜಯ ಜಯವೆಂದು ಅನುತಂದು ಹರಿ 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 ಎಂದು ಸುರರೆಲ್ಲ ಸುರಿಸಿ ಭಯ ನಿವಾರಣ ಭಾಗ್ಯ ಸ್ವರೂಪನೆ ಪರಮ ಪುರುಷ ಶ್ರೀ ಪುರಂದರ ವಿಠಲನೆ ಸಿಂಹರೂಪನಾದ ಶ್ರೀಹರಿ 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 ನುಡಿದ ಜನರಿಗೆ ಬೆಂಬಲ ತಾನಾಗಿ ನುಡಿದ ಜನರಿಗೆ ಬೆಂಬಲ ತಾನಾಗಿ ಅಂಬರೀಸಿದ ಫಲ ತುಂಬಿಕೊಡುವ ನಂಬದೆ ಘಟನ ಘಟನ ಕಾರ್ಯ ಘಟನ ಮಾಡುವ ನಮ್ಮ ಘಟನ ಘಟನ ಕಾರ್ಯ ಘಟನ ಮಾಡುವ ನಮ್ಮ ಕಟುಗುವ ಪಡಲಿರುವ ಇಲ್ಲವೋ ರಾಯನ ತುಗಿರೆ ಭಜ
ಇಲ್ಲಿ ನೋಡಿ ಎಷ್ಟು ದೊಡ್ಡ ಪ್ರಸಾದ ಸಿಗಿದೆ ನಮಗೆ ಅಂತ ರಾಯರದ್ದು ನೋಡಿ. ಅಂತೂ 5 ರಥೋತ್ಸವ ಸೇವೆಯನ್ನು ನಾವು ಕಣ್ತುಂಬ ನೋಡಿ ಖುಷಿಯಾಯಿತು. ಇನ್ನು ರಾತ್ರಿ ಪೂಜೆ ಎಲ್ಲ ಆಯ್ತಲ್ವ, ಇನ್ನು ಸೀದಾ ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಮಲಗಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗಿನ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ.